ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧುಗಿರಿ ಮೇಕರ್ಸ್. ಇವತ್ತು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇದ್ದಿದ್ದಕ್ಕೆ ನಾನು 3 ದಿನ ಮುಂಚೆ ಹೋಗಿದ್ದೆ. ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ನನ್ನ ಅಳಿಯ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ವಿ. ನನ್ನ ಅಳಿಯ ಅಂತೂ ಪುಟ್ಟು ಕೈಯಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಮ್ಮದೇ ಗೃಹ ಪ್ರವೇಶ ಇರೋದು, ಬೇಗ ಬನ್ನಿ ಅಂತ ಹೇಳ್ತಾ ಇದ್ದ. ಅದು ಮುಗಿಸ್ಕೊಂಡಿದ್ದಾದ್ಮೇಲೆ ನಾವೆಲ್ಲ ರಾತ್ರಿ ಆಚೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಆರ್ಷಯ್ ಬಂದ. ಆರ್ಷಯ್ ಜೊತೆ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಆಚೆ ಹೋದ್ವಿ. ಅದರಲ್ಲೂ ಒಬ್ಳು ಚಿಕ್ಕ ಫ್ರೆಂಡ್ ಪರಿಚಯ ಆದ್ಲು. ನೋಡ್ತಾ ಇರ್ಬೋದು, ಈ ಕ್ಲಿಪ್ಪಿಂಗಲ್ಲೂ ಕಾಣ್ತಾ ಇದ್ದಾಳೆ. ಅದೆಲ್ಲ ಕೆಲಸ ಮುಗಿಸಿದಾದ್ಮೇಲೆ ರಾತ್ರಿ 12 ಗಂಟೆಗೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಹಲಸಿನಕಾಯಿ ಕಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನೈಟ್ ಆದರೂ ಪರವಾಗಿಲ್ಲ, ಬೆಳಗ್ಗೆ ಆದರೆ ಕೆಲಸ ಆಗಲ್ಲ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೆಹಂದಿ ಹಾಕ್ಕೊಂಡು ನಾವೆಲ್ಲ ನಿದ್ದೆ ಮಾಡಿ ಎದ್ದೇಳೋ ಅಷ್ಟೊತ್ತಿಗೆ ಮತ್ತೆ ನೆಕ್ಸ್ಟ್ ಶಿಫ್ಟ್ ವರ್ಕ್ ಸ್ಟಾರ್ಟ್ ಆಗಿತ್ತು. ಒಂದು ಟೀಮ್ಗೆ ಹಳೆ ಮನೆ ಕ್ಲೀನ್ ಮಾಡೋ ಕೆಲಸ ಆದರೆ ಕೆಲವರಿಗೆ ಹೊಸ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡೋ ಕೆಲಸ ಇತ್ತು. ನೋಡ್ತಾ ಇರ್ಬೋದು, ಇದು ಹಳೆ ಮನೆ ಪ್ಯಾಕ್ ಮಾಡಿರೋ ಅಂಥ ವಿಡಿಯೋ. ಹಳೆ ಮನೆ ಈ ಥರ ಇತ್ತು. ನಮ್ಮ ಅಣ್ಣ ಸ್ವಲ್ಪ ಲೇಟಾಗಿ ಊಟಕ್ಕೆ ಬಂದ. ಅದಕ್ಕೋಸ್ಕರ ಎಲ್ಲ ಊಟ ಹಾಕ್ಕೊಟ್ಟು ಆಮೇಲೆಲ್ಲ ಕೆಲಸ ಮುಗಿಸಿ ನಮ್ಮ ಅತ್ತಿಗೆಗೆ ನೈಟ್ ಈ ಥರ ಮೇಕಪ್ ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ. ತುಂಬ ಲೈಟಾಗಿ ಮೇಕಪ್ ಮಾಡಿದ್ವಿ. ನಮ್ಮ ಅಣ್ಣನೇ ಬಿಡಲಿಲ್ಲ. ಪುರೋಹಿತರು ಬಂದಿದ್ದಾರೆ, ಬೇಗ ಬರಬೇಕು ಅಂತ ಹೇಳ್ತಾ ಅರ್ಜೆಂಟ್ ಮಾಡ್ತಾ ಇದ್ದ. ಅದಾದಮೇಲೆ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಆಮೇಲೆ ನನ್ನ ಅಳಿಯ ಮತ್ತು ನನ್ನ ಅಣ್ಣ ಈ ಥರ ರೆಡಿಯಾಗಿದ್ದರು. ನನ್ನ ಅಳಿಯ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ. ನನ್ನ ಅಳಿಯನಿಗಿಂತ ನಮ್ಮ ಅಣ್ಣ ಇನ್ನೂ ಸೂಪರಾಗಿ ಕಾಣ್ತಾ ಇದ್ದ ಅಂತಲೇ ಹೇಳ್ಬೋದು. ಯಾವುದೂ ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಿರಲಿಲ್ಲ ನಮ್ಮ ಅಣ್ಣ, ಬಟ್ ನ್ಯಾಚುರಲ್ ಬ್ಯೂಟಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಅದಾದಮೇಲೆ ಪುರೋಹಿತರು ಬೇಗ ಬಂದಿದ್ದಾರೆ, ನೀವು ಬೇಗ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳ್ತಾ ಹೋದರು. ಮತ್ತು ಹೋಮ ಸ್ಟಾರ್ಟ್ ಆದಮೇಲೆ ನಾವು ಹೋಗಿದ್ದಾಯಿತು. ನೋಡಿದ್ರೆ ಆಗಲೇ ಹೋಮ ಅರ್ಧ ಮುಗ್ದೇ ಹೋಗಿತ್ತು. ಅದಾದಮೇಲೆ ನಮ್ಮ ಅತ್ತಿಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ನನ್ನ ಪುಟ್ಟು ಫ್ರೆಂಡ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅವಳು ಹೇಳ್ತಾ ಇದ್ಲು, ಗ್ಲಿಟರ್ಸ್ ಹಾಕೇ ಇಲ್ಲ ನೀವು, ಬ್ಲಷ್ ಮಾಡ್ಕೊಂಡೆ ಇಲ್ಲ, ಇವಾಗಂತೂ ತುಂಬ ಡಲ್ಲಾಗಿ ಕಾಣ್ತಾ ಇದ್ದೀರಾ, ಬೆಳಗ್ಗೆ ಸ್ವಲ್ಪ ರಿಚಾಗಿ ರೆಡಿಯಾಗಿ ಮೇಕಪ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ಲು. ಈ ಏಜ್ಗೆ ಇಷ್ಟು ಮೇಕಪ್ ನಾಲೆಡ್ಜ್ ಇದೆ ನಿನಗೆ, ಮೇಕಪ್ ಆರ್ಟಿಸ್ಟ್ಗೆ ನೀನು ಮೇಯ್ನ್ ಆಗೋಗ್ತೀಯಾ ಜನ್ರೇಷನಲ್ಲಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ವಿಡಿಯೋಕ್ಕೆ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.